ಒಂದೇ ಒಂದು ಹೊಸ ಮನೆ ಕೊಡಲಿಲ್ಲ. ಕುಮಾರಸ್ವಾಮಿ ಅವರ ಕಾಲದಲ್ಲಿ ಹೊಸ ಮನೆ ಕೊಡಲಿಲ್ಲ. ಇವ್ರಿಗೆ ಯಾವ ನೈತಿಕ ಹಕ್ಕಿದೆ ಹೇಳಿ ನೋಡೋಣ. ಇದೇ ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಮಂತ್ರಿಗಳು ರಾಜಸ್ಥಾನದಲ್ಲಿ ಹೇಳಿದ್ರು, ನಾವು ಇದೆಲ್ಲ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದಾಗ, ಚುನಾವಣೆಗಿಂತ ಪೂರ್ವದಲ್ಲಿ ಘೋಷಣೆ ಮಾಡಿದಾಗ ಹೇಳಿದ್ರು, ಈ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಜಾರಿ ಮಾಡಿದ್ರೆ ರಾಜ್ಯ ಸರ್ಕಾರ ಕರ್ನಾಟಕ ಆರ್ಥಿಕವಾಗಿ ದಿವಾಳಿ ಆಗಿಬಿಡ್ತದೆ ಅಂತ ಹೇಳಿದ್ರು. ಇವತ್ತು 2 ವರ್ಷ 4 ತಿಂಗಳಾಯ್ತು ನಾವು ಅಧಿಕಾರಕ್ಕೆ ಬಂದು. 2 ವರ್ಷ 4 ತಿಂಗಳು. ಈ 4 ತಿಂಗಳಲ್ಲಿ 1,00,000 ಕೋಟಿ ರೂಪಾಯಿಗಳನ್ನ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿದ್ದೀವಿ. ನೀವು ಹೇಳಿ, ಕೊಪ್ಪಳದಲ್ಲಿ ಎಷ್ಟು ದುಡ್ಡು ಖರ್ಚು ಮಾಡಿದ್ದೀವಿ? ಶಕ್ತಿ ಯೋಜನೆಗೆ ಎಷ್ಟು ಖರ್ಚು ಮಾಡಿದ್ದೀವಿ? ಅನ್ನಭಾಗ್ಯಕ್ಕೆ ಎಷ್ಟು ಖರ್ಚು ಮಾಡಿದ್ದೀವಿ? ಗೃಹಲಕ್ಷ್ಮಿಗೆ ಎಷ್ಟು ಖರ್ಚು ಮಾಡಿದ್ದೀವಿ? ಗೃಹ ಜ್ಯೋತಿ ಯೋಜನೆಗೆ ಎಷ್ಟು ಖರ್ಚು ಮಾಡಿದ್ದೀವಿ? ಯುವ ನಿಧಿಗೆ ಎಷ್ಟು ಖರ್ಚು ಮಾಡಿದ್ದೀವಿ? ಶಕ್ತಿ ಯೋಜನೆ ಇದಕ್ಕೆ ಇವತ್ತಿನವರೆಗೆ 14,394 ಕೋಟಿಗಳನ್ನು ಖರ್ಚು ಮಾಡಿದ್ದೇವೆ. ಮಹಿಳೆಯರು ಕೂತಿದ್ದಾರೆ. ನೀವು ಯಾರಾದರೂ ದುಡ್ಡು ಕೊಟ್ಟು ಬಸ್ನಲ್ಲಿ ಓಡಾಡ್ತಾ ಇದ್ದೀರಾ? ಯಾರು ದುಡ್ಡು ಕೊಟ್ಟು ಬಸ್ನಲ್ಲಿ ಓಡಾಡ್ತಾ ಇದ್ದೀರಾ? ಇಲ್ಲ. ಸುಮಾರು 563 ಕೋಟಿ ಮಹಿಳೆಯರು ಫ್ರೀಯಾಗಿ ಸರ್ಕಾರಿ ಬಸ್ಗಳಲ್ಲಿ ಟ್ರಾವೆಲ್ ಮಾಡಿದ್ದಾರೆ. ಅದಕ್ಕೆ ಖರ್ಚಾಗಿರ್ತಕ್ಕಂಥ ಹಣ 14,394. ಕೊಪ್ಪಳದಲ್ಲಿ, ಈ ಜಿಲ್ಲೆನಲ್ಲಿ, ಕೊಪ್ಪಳ ಜಿಲ್ಲೆಯಲ್ಲಿ 9,22,00,000 ಮಹಿಳೆಯರು ಫ್ರೀಯಾಗಿ ಬಸ್ನಲ್ಲಿ ಪಯಣ ಮಾಡಿದ್ದಾರೆ. ಈ ಜಿಲ್ಲೆಯಲ್ಲಿ ಖರ್ಚಾಗಿರ್ತಕ್ಕಂಥ ಹಣ 330 ಕೋಟಿ ರೂಪಾಯಿಗಳು. 330 ಕೋಟಿ ರೂಪಾಯಿಗಳು. ಅನ್ನಭಾಗ್ಯ ಯೋಜನೆಯಲ್ಲಿ ಸುಮಾರು ಫಲಾನುಭವಿಗಳ ಸಂಖ್ಯೆ 72 ಕೋಟಿ. ಖರ್ಚಾಗಿರ್ತಕ್ಕಂಥ ಹಣ 11,822 ಕೋಟಿ. ಕೊಪ್ಪಳ ಜಿಲ್ಲೆಯಲ್ಲಿ 1,96,00,000 ಫಲಾನುಭವಿಗಳು. ಖರ್ಚಾಗಿರ್ತಕ್ಕಂಥ ಹಣ 320 ಕೋಟಿ. ಗೃಹ ಜ್ಯೋತಿನಲ್ಲಿ 1,63,00,000 ಮನೆಗಳಿಗೆ ಕರೆಂಟ್ ಕೊಟ್ಟಿದ್ದೀವಿ. ಒಟ್ಟು ಖರ್ಚಾಗಿರ್ತಕ್ಕಂಥ ಹಣ 18,889 ಕೋಟಿ. ಕೊಪ್ಪಳದಲ್ಲಿ ಫಲಾನುಭವಿಗಳು 2,75,903. ಖರ್ಚಾಗಿರ್ತಕ್ಕಂಥ ಹಣ 290 ಕೋಟಿ. ಗೃಹಲಕ್ಷ್ಮಿ ಕಾರ್ಯಕ್ರಮ ಒಟ್ಟು ಕುಟುಂಬದ ಯಜಮಾನಿಯರು ಇರ್ತಕ್ಕಂಥದ್ದು, ಬೆನಿಫಿಷಿಯರಿ ಇರ್ತಕ್ಕಂಥದ್ದು ಫಲಾನುಭವಿಗಳು 1,24,00,000. ಖರ್ಚಾಗಿರ್ತಕ್ಕಂಥ ಹಣ 50,005 ಕೋಟಿ.